ಹನಿ ಟ್ರ್ಯಾಪ್ ಗದ್ದಲದ ಮಧ್ಯೆ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ನಾಳಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹನಿ ಟ್ರ್ಯಾಪ್ ಕುರಿತಂತೆ ಚರ್ಚೆ ಆಗುತ್ತಾ ಅನ್ನುವ ಪ್ರಶ್ನೆ ಇದೀಗ ಮೂಡ್ತಾ ಇದ್ದು, ಕ್ಯಾಬಿನೆಟ್ಗೆ ಮುನ್ನ ಆಪ್ತರ ಜೊತೆ ಸಭೆಗೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಹಿರಿಯ ನಾಯಕರಿಂದ. ಸದನದಲ್ಲಿ ಸಿಡಿದ ಹನಿ ಟ್ರ್ಯಾಪ್ ಬಾಂಬಿನ ಗದ್ದಲದ ಮಧ್ಯೆಯೇ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ನಾಳಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬಹಳ ಪ್ರಮುಖವಾಗಿ ದಲಿತ ಒಳ ಮೀಸಲಾತಿ ಜಾರಿ ಮಾಡುವಂಥದ್ದು, ಹಾಗೆ ಸಂಪುಟ ಪುನರ್ರಚನೆಯ ಕಸರತ್ತುಗಳು ಈಗಾಗಲೇ ನಡೀತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಈ ರೀತಿಯ ಹಲವು ವಿಚಾರಗಳನ್ನು ಇಟ್ಕೊಂಡು ಕ್ಯಾಬಿನೆಟ್ ಸಭೆಯನ್ನ ಕರೆಯಲಾಗಿದೆ. ಕ್ಯಾಬಿನೆಟ್ನಲ್ಲಿ ಹನಿ ಟ್ರ್ಯಾಪ್ ವಿಚಾರ ಕೂಡ ಚರ್ಚೆಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾವೆಲ್ಲ ನಾಯಕರು ತಮ್ಮಗಿರುವಂತಹ ಅನುಮಾನ ಮತ್ತು ನೋವುಗಳನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸ್ತಾರೆ ಸಿಎಂ ಮುಂದೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮೊನ್ನೆಯಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ವಿಚಾರದ ಕುರಿತಂತೆ ಸರ್ಕಾರ ತನಿಖೆ ಮಾಡಬೇಕು ಅನ್ನುವ ಸಲಹೆಯನ್ನ ಕೊಟ್ಟಿದ್ರು. ಹಾಗೆ ಕ್ಯಾಬಿನೆಟ್ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಚರ್ಚೆಯನ್ನ ಮಾಡಲಾಗಿತ್ತು. ಈಗಾಗಲೇ ಲಿಸ್ಟ್ ಕೂಡ ಫೈನಲ್ ಆಗಿದೆ, ಯಾವೆಲ್ಲ ಆಪರೇಷನ್ಗಳು ಆಗಬೇಕು ಅನ್ನುವಂತಹ ರೀತಿಯಲ್ಲಿ. ಸೊ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಾಳಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಇದರ ಜೊತೆಗೆ ಕ್ಯಾಬಿನೆಟ್ಗೆ ಮುನ್ನ ಆಪ್ತರ ಜೊತೆ ಸಭೆಗೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಗೃಹ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹಾದೇವಪ್ಪ ಸೇರಿದಂತೆ ಆಪ್ತರ ಜೊತೆಯಲ್ಲಿ ರಾಜಣ್ಣ ಸಭೆಯೊಂದನ್ನು ನಡೆಸ್ತಾರೆ ಅನ್ನುವಂತಹ ಡೀಟೇಲ್ಸ್ ಕೂಡ ಇದೆ. ಯಾವ ರೀತಿ ವಿಷಯವನ್ನ ಪ್ರಸ್ತಾಪ ಮಾಡಬೇಕಂತ ಚರ್ಚೆಯನ್ನ ಮಾಡಲಾಗುತ್ತೆ ಈ ಸಭೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಸದನದಲ್ಲಿ ಖುದ್ದು ತಾವು ವಿಕ್ಟಿಮ್ ಅಂತ ಒಪ್ಕೊಂಡ ಮೇಲೂ ಕೂಡ ಬೇರೆ ಬೇರೆ ನಾಯಕರ ಜೊತೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಚರ್ಚೆ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಾ ಬೇಡವಾ ಅನ್ನುವಂತಹ ಒಂದಷ್ಟು ಗೊಂದಲದಲ್ಲಿ ರಾಜಣ್ಣ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ರಾಜಕೀಯವಾಗಿ ಏನಾದ್ರು ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಾಗ ತಮ್ಮ ಸಮಕಾಲೀನರ ಜೊತೆ ಸಹೋದ್ಯೋಗಿಗಳ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದು ಕಾಮನ್. ಬಟ್ ಇಲ್ಲಿ ತಮ್ಮದೇ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬೇರೆಲ್ಲ ಸಚಿವರ ಜೊತೆಯಲ್ಲಿ ಯಾವ ಕಾರಣಕ್ಕೆ ಇವರು ಮಾತನಾಡ್ತಿದ್ದಾರೆ, ಸಭೆ ಮಾಡೋಕೆ ಮುಂದಾಗ್ತಿದ್ದಾರೆ ಅನ್ನೋದನ್ನ ಡಿಕೋಡ್ ಮಾಡೋದಕ್ಕೆ ಈಗಲೂ ಸಾಧ್ಯ ಆಗ್ತಾ ಇಲ್ಲ. ಬಟ್ ಇಲ್ಲಿ ಒಂದು ಅರ್ಥ ಆಗದೆ ಇರೋ ವಿಷಯ ಏನು ಅಂತ ಹೇಳಿದ್ರೆ, ಖುದ್ದು ತಾವೇ ವಿಕ್ಟಿಮ್ ಅಂತ ಹೇಳ್ಕೊಂಡು ಆಕ್ಟರು, ಪ್ರೊಡ್ಯೂಸರು, ಡೈರೆಕ್ಟರ್ ಯಾರಿದ್ದಾರೆ ಅವರೆಲ್ಲ ಗೊತ್ತಾಗಬೇಕು, ಹೊರಗೆ ಬರಬೇಕು ಈ ಮಾಹಿತಿ ಅಂತ ಹೇಳಿದವರು ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ? ಬೇರೆ ಬೇರೆ ನಾಯಕರ ಜೊತೆಯಲ್ಲಿ ಸಭೆ ಮಾಡಿ ಸಲಹೆ ಪಡ್ಕೊಳ್ಳುವಂಥ ಅವಶ್ಯಕತೆ ಏನಿದೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದೀಗ ಲಭ್ಯ ಆಗ್ತಿರುವಂತಹ ಮೇಜರ್ ಅಪ್ಡೇಟ್ ಇದು. ಕರ್ನಾಟಕ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಭಾರಿ ಚರ್ಚೆಗೆ ಕಾರಣ ಆಯಿತು. ಈ ಆರೋಪ ಏನು ಕೇಳಿ ಬಂತು ಸದನದಲ್ಲಿನೇ, ಇದಕ್ಕೆ ಸ್ವತಂತ್ರ ತನಿಖೆಗೆ ನಿರ್ದೇಶನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ PIL ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು.
ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸರ್ಕಾರದ ಸಚಿವರು, ನ್ಯಾಯಾಧೀಶರು ಸೇರಿದಂತೆ ಹಲವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ. ಇದಕ್ಕೆ ಕೂಲಂಕುಷ ಹಾಗೆ ಸ್ವತಂತ್ರ ತನಿಖೆ ಆಗಬೇಕು ಅಂತ ಹೇಳಿ PIL ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಸದ್ಯ ನ್ಯಾಯಪೀಠ ಈ ಅರ್ಜಿಯನ್ನ ವಜಾಗೊಳಿಸಿದೆ. ಮಾಧ್ಯಮಗಳಲ್ಲಿ ಬಂದಂತ ವರದಿಯನ್ನ ಆಧರಿಸಿ ಧನಬಾದ್ನ ನಿವಾಸಿ ವಿನಯ್ ಕುಮಾರ್ ಸಿಂಗ್ ಈ PIL ಸಲ್ಲಿಕೆ ಮಾಡಿದ್ರು. ಅವರ ಪರವಾಗಿ ವಕೀಲ ವರುಣ್ ಕುಮಾರ್ ಸಿಂಗ್, ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ಪೀಠದ ಮುಂದೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಸದ್ಯ ಇದೀಗ ಈ ಅರ್ಜಿ ವಜಾ ಆಗಿರುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಬಿಜೆಪಿ CBIಗೆ ಪ್ರಕರಣವನ್ನ ವಹಿಸಬೇಕು, ಕೇಂದ್ರೀಯ ತನಿಖಾ ಸಂಸ್ಥೆಗೆ ವಹಿಸಬೇಕು ಅನ್ನುವಂತಹ ಒಂದಷ್ಟು ಬೇಡಿಕೆಯನ್ನ, ಆಗ್ರಹವನ್ನ ವ್ಯಕ್ತಪಡಿಸಿತು. ಆದರೆ ರಾಜ್ಯ ಸರ್ಕಾರ ರಾಜ್ಯದ ತನಿಖಾ ಸಂಸ್ಥೆಗಳ ಮೂಲಕನೇ ಪ್ರಕರಣವನ್ನ ತನಿಖೆ ಮಾಡಿಸೋದಾಗಿ ತಿಳಿಸಿತ್ತು. ಅದು ಕೂಡ ರಾಜಣ್ಣ ಅವರು ದೂರನ್ನ ದಾಖಲು ಮಾಡಿದ ಬಳಿಕ. ಬಟ್ ಇನ್ನೂ ರಾಜಣ್ಣ ಇಲ್ಲಿ ದೂರನ್ನ ದಾಖಲು ಮಾಡಿಲ್ಲ. ಮತ್ತೊಂದು ಕಡೆಯಲ್ಲಿ ನ್ಯಾಯಾಧೀಶರ ಮೇಲೆ ಸಹ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂಥ ಮಾತು ಕೇಳಿ ಬಂದಂತ ಹಿನ್ನೆಲೆ ಕೂಲಂಕುಷವಾಗಿ ಸ್ವತಂತ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಆಗ್ರಹಿಸಿ ಸುಪ್ರೀಂ ಕೋರ್ಟ್ನಲ್ಲಿ PIL ಅನ್ನ ಸಲ್ಲಿಕೆ ಮಾಡಲಾಗಿತ್ತು. ಬಟ್ ಆ ಅರ್ಜಿ ವಜಾ ಆಗಿರುವ ಮೇಜರ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ.